ಏನಿವತ್ತು ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿಯವರು ಮಕ್ಕಳ ಭವಿಷ್ಯದಿಂದ ಅವರ ಹಿತದೃಷ್ಟಿಯಿಂದ ಒಂದು ಮಹತ್ವವಾದಂತಹ ನಿರ್ಣಯವನ್ನು ತಗೊಂಡಂತ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಮೊನ್ನೆ ಏನು ನೀಟ್ ಪರೀಕ್ಷೆ ವಿಚಾರದಲ್ಲಿ ಬಹಳಷ್ಟು ದೇಶದಾದ್ಯಂತ ಏನು ಗೊಂದಲ ಆಯ್ತು, ಆ ಗೊಂದಲವನ್ನು ನಿರ್ವಹಣೆ ಮಾಡಬೇಕು ಅನ್ನಂತ ಕಾರಣದಿಂದ ಪ್ರಧಾನಮಂತ್ರಿಗಳಾದಂತ ಕೆಲವು ನಿರ್ಧಾರಗಳನ್ನು ತಗೊಳ್ಳಂತ ಕೆಲಸ ಮಾಡಿದ್ದಾರೆ. ನಂದಿನ್ ನಿಲ್ಕೇಣಿ ಅವರು ಏನು ಅವ್ರ ನೇತೃತ್ವದಲ್ಲಿ ಪರೀಕ್ಷಾ ಸುಧಾರಣೆಗಳ ಕುರಿತು ಉನ್ನತ ಮಟ್ಟದ ಕಾರ್ಯಪಡೆಯನ್ನು ರಚನೆ ಮಾಡಂತ ಕೆಲಸ ಮಾಡಿದ್ದಾರೆ. ಆ ಕಾರ್ಯಪಡೆಯ ವರದಿಯ ಆಧಾರದ ಮೇಲೆ ಮುಂಬರುವಂತ ಪರೀಕ್ಷೆಗಳು ನಡಿಬೇಕು ಅನ್ನಂತ ತೀರ್ಮಾನವನ್ನು ಕೂಡ ತಗೊಂಡಂತ ಕೆಲಸ ಮಾಡಿದ್ದಾರೆ. ಏನು ಈ ಪೇಪರ್ ಸೋರಿಕೆ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಯಾರ್ಯಾರು ಅದರಲ್ಲಿ ಶಾಮೀಲ್ ಆಗಿದ್ದರೋ ಅವರೆಲ್ಲರೂ ಕೂಡ ಜೈಲಿಗೆ ಹಾಕುವಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಅದ್ರ ಜೊತೆಲಿ ಸಾಕಷ್ಟು ಕಾನೂನುಗಳನ್ನು ಕೂಡ ಮಾಡಂತ ಕೆಲಸ ಕೂಡ ಮಾಡಿದೆ. ಬಹುಶಃ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್, ಈ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂತ ಟೈಮಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಇರಬೇಕು. ಆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ಕೂಡ ಸಾಕಷ್ಟು 3 ತಿಂಗಳ ಒಳಗಡೆ ಇತ್ಯರ್ಥ ಆಗಬೇಕು ಅನ್ನಂತ ತೀರ್ಮಾನವನ್ನು ಕೂಡ ಇವತ್ತು ಹೊಸ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಗಳನ್ನು ಕೂಡ ಸ್ಥಾಪನೆ ಮಾಡಂತ ಕೆಲಸ ಆಗಿದೆ. ಜೊತೆಲಿ ಪಾರ್ಲಿಮೆಂಟ್ ಅಲ್ಲಿ ಕೂಡ ಈ ಬಿಲ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದಾವ. ಇವತ್ತು ಬಹುಶಃ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗಂತ ಟೈಮಲ್ಲಿ ನಿನ್ನೆ ಮೊನ್ನೆ ಪ್ರಧಾನಮಂತ್ರಿಗಳು ಅವರು ಉಲ್ಲೇಖನ ಮಾಡಂತ ಟೈಮಲ್ಲಿ ಏನು ಇವತ್ತು 10 ವರ್ಷಗಳ ಕಾಲ ಜೈಲು ಶಿಕ್ಷೆ, 10 ಲಕ್ಷ ರೂಪಾಯಿ ದಂಡ, ಸಾಕಷ್ಟು 10 ಕೋಟಿ ದಂಡ, ನಂತರ ಸಾಕಷ್ಟು ನಿಯಮಾವಳಿಯನ್ನು ಕೂಡ ಮಾಡಂತ ಕೆಲಸ ಮಾಡಿದ್ರ. ಮುಂದಕ್ಕೆ ಇದನ್ನ ಎಂತ ಪರಿಸ್ಥಿತಿಯಲ್ಲೂ ಕೂಡ ಇದನ್ನ ಅದು ಮರಳು ಕಳಿಸಬಾರ್ದು ಅನ್ನಂತ ಕಾರಣದಿಂದ ಇವತ್ತು ನಂದನ್ ನಿಲ್ಕೇಣಿ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ತಂಡವನ್ನು ಕೂಡ ನೇತೃತ್ವ ಕೂಡ ವಹಿಸಂತ ಕೆಲಸ ಮಾಡಿದ್ದಾರೆ. ಇವತ್ತು ಸಂಸತ್ತಿನಲ್ಲಿ ಕಠಿಣವಾದಂತ ಕಾನೂನು ಅಂಶಗಳನ್ನು ಕೂಡಿದಂತ ಶಾಸನಬದ್ಧವಾದಂತ ಒಂದು ತರಬೇಕು ಅನ್ನಂತ ಪ್ರಯತ್ನ ಏನ್ ಮಾಡ್ತಾ ಇದ್ದಾರೋ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಗಳು ಮಕ್ಕಳ ಭವಿಷ್ಯದ ಹಿತದೃಷ್ಟಿದಿಂದ ಅವರು ಪ್ರಮುಖವಾದಂತೆ ಹೆಜ್ಜೆ ಇಡಂತ ಕೆಲಸ ಕೂಡ ಮಾಡಿದ್ದಾರೆ. ಇವತ್ತು ನಾನೇನು ಹಿಂದಕ್ಕೆ ಹೋಗಿ ಯಾವ್ದು ಹಿಂಗಾಯ್ತು, ಅವ್ರ ಕಾಲದಲ್ಲಿ ಹಿಂಗಾಯ್ತು ಅದ್ರ ಬಗ್ಗೆ ಯಾವುದೇ ಉಲ್ಲೇಖನೆ ಮಾಡಕ್ ಹೋಗಲ್ಲ. ಇವತ್ತು ಪ್ರಧಾನಮಂತ್ರಿಗಳು ದೇಶದ ಯುವಜನತೆಗೆ ಮೋದಿಜಿಯವರು ಅವ್ರ ಜೊತೆಲಿ ಇದಾರೆ ಅನ್ನಂತ ಮಾತನ್ನು ಹೇಳೋದ್ರ ಜೊತೆಲಿ ವಿದ್ಯಾರ್ಥಿಗಳ ಜೊತೆಲಿ ದೇಶದ ಯುವಜನತೆ ಭಾವನೆಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ಲದಂತೆ ಮೋದಿಜಿಯವರು ಇದ್ದಾರೆ ಅನ್ನಂತದ್ದು ಕೂಡ ನೋಡ್ಸ್ಕೊಡಂತ ಕೆಲಸ ಮಾಡಿದಾರೆ. ಇದ್ರ ಜೊತೆಲಿ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನು ಮುಂದೆ ಯಾವುದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂತ ಈ ರೀತಿ ಆದ್ರೀನ ಬಹುಶಃ ಅವರಿಗೆ ಬಹಳಷ್ಟು ಕಠಿಣವಾದಂತಹ ಕಾನೂನುಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ನೇರವಾಗಿ ಅವರೇ ಟ್ವೀಟ್ ಅನ್ನು ಮಾಡೋದ್ ಮೂಲಕ, ಅವರೇ ಲೈವ್ ಅಲ್ಲಿ ಬರೋದ್ ಮೂಲಕ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಮಕ್ಕಳ ಅವರು ಸದೃಢತೆಯನ್ನು ಅವ್ರನ್ನ ಭವಿಷ್ಯವನ್ನು ರೂಪಿಸ್ಕೊಡಂತ ಕೆಲಸ ಮೋದಿಜಿ ಅವರು ಕೂಡ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಐತೆ. ಬಹುಶಃ ಸರ್ಕಾರ ಇದ್ದಂತ ಟೈಮಲ್ಲಿ ಇವತ್ತು ನಾನು ಈ ರಾಜ್ಯ ಸರ್ಕಾರಕ್ಕೆ ನಾನು ಕೇಳ್ತೀನಿ, ಇವತ್ತು ರಾಜ್ಯದಲ್ಲಿ ಇವತ್ತು ಬರಗಾಲ ಅಂತೂ ಚಾಯ್ಸ್ ಐತೆ. ಬರಗಾಲ ಎಲ್ಲಿ ನೋಡ್ತೀವಿ ಬರಗಾಲ ಜೊತೆಲಿ ಯಾರಿಗೂ ಕೂಡ ಸಾಕಷ್ಟು ತೊಂದರೆದಲ್ಲಿ ಇದ್ದಾರೆ. ರಾಜ್ಯದಲ್ಲಿ ಇದ್ದಂತ ರೈತರು ಕೂಡ ಸಂಕಷ್ಟದಲ್ಲಿ ಇದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಇಷ್ಟು ದಿನಗಳ ಕಾಲ ಮಳೆ ಆಗ್ಲಿಲ್ಲ, ಸಾಕಷ್ಟು ಜಮೀನುಗಳ ಎಲ್ಲ ಕೂಡ ಒಣಗಿ ಹೋಗ್ತಾ ಇದಾವ, ದನಕರುಗಳಿಗೆ ನೀರಿಲ್ಲ, ಮೇವಿಲ್ಲ, ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಇವರು ಮುಖ್ಯಮಂತ್ರಿಗಳು ಪರಿಹಾರವನ್ನು ಘೋಷಣೆ ಮಾಡೋದ್ ಬಿಟ್ಟು ಯಾಕೆ ಈ ಡ್ರೋನ್ ಸರ್ವೆ ಇವಾಗ ಯಾಕೆ ಪ್ರಾರಂಭ ಮಾಡಿದಾರೋ ಗೊತ್ತಾಗ್ತದೆ. ಡ್ರೋನ್ ಸರ್ವೆ ಇವತ್ತು ಯಾವ ರೀತಿ ಅಂದ್ರೆ ಅಂಗೈಗೆ ಒಂದು ಗಾಯ ಆದ್ರೆ, ಕೈಗೆ ಗಾಯ ಆದ್ರಿಗಿನ ಯಾವ ರೀತಿ ಕನ್ನಡಿಯಲ್ಲಿ ನೋಡ್ಕೋಬೇಕಾಗುತ್ತೆ ಆ ರೀತಿ ಸರ್ಕಾರ ಅನ್ನಂಥದ್ದು ಇವತ್ತು ಆ ಕೆಲಸ ಮಾಡಕ್ ಹೊಂಟಿದೆ. ಯಾಕಂದ್ರೆ ಇವತ್ತು ಸರ್ಕಾರ ಇಷ್ಟು ದಿನಗಳ ಕಾಲ ಮಾಡಬೇಕಾದಂತ ಕೆಲಸ ಮಾಡ್ಲಾರ್ದಂತೆ ಇವತ್ತು ಡ್ರೋನ್ ಕಾನೂನು ಮೂಲಕ ಇವತ್ತು ಸರ್ವೆಯನ್ನು ಮಾಡಕ್ಕೆ ಹೊರಟಿದ್ದಾರೆ. ನಾನು ಇವತ್ತು ಈ ಸರ್ಕಾರಕ್ಕೆ ಕೇಳ್ತೀನಿ, ಇವತ್ತು ರೈತರೆಲ್ಲಾರು ಕೂಡ ಒಂದ್ ಕಡೆ ಗುಳೆಗೆ ಹೋಗ್ತಾ ಇದಾರ, ಇವತ್ತು ರೈತರೆಲ್ಲಾರು ಕೂಡ ಒಂದ್ ಕಡೆ ತೊಂದರೆದಲ್ಲಿ ಇದಾರ. ಇವತ್ತು ನಮ್ಮ ಭಾಗದಲ್ಲಿ ನಾವೆಲ್ಲರೂ ಕೂಡ ತುಂಗಭದ್ರಾ ಜಲಾಶಯಕ್ಕೆ ಅವಲಂಬಿತವಾದಂತ ರೈಟ್ ಬ್ಯಾಂಕ್ ಲೆಫ್ಟ್ ಬ್ಯಾಂಕ್ ರೈತರೆಲ್ಲರೂ ಕೂಡ
ಸಂಕಷ್ಟದಲ್ಲಿದ್ದು ಕುಡಿಲಿಕ್ಕೆ ನೀರಿಲ್ಲಾರ್ದಂತೆ ಕೆರೆಗಳೆಲ್ಲ ಕೂಡ ಬತ್ತಿ ಹೋಗುವಂತ ಟೈಮಲ್ಲಿ ಇವತ್ತು ರೈತರಿಗೆ ತಕ್ಷಣನೇ ಪರಿಹಾರವನ್ನು ಘೋಷಣೆ ಮಾಡಬೇಕಾಗಿತ್ತು ಮುಖ್ಯಮಂತ್ರಿಗಳು. ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿಗಳಾದ ನಂತರ ಅವರು ಬೆಂಗಳೂರಿಗೆ ಡೆಲ್ಲಿಗೆ ಸೀಮಿತ ಆಗ್ಬಿಟ್ಟಾರ. ಅದು ಮೊನ್ನೆ ಚಿತ್ರದುರ್ಗದಲ್ಲಿ ಬಂದು ಅಲ್ಲಿ ಒಂದು ಸಭೆ ಮಾಡಿದ್ದ ಬಿಟ್ರೆ ಅವರು ಏನು ಮಾಡಿದಾರ ಮುಂದಕ್ಕೆ ಹೋಗಿ ಅಂದ್ರೆ ಡ್ರೋನ್ ನಲ್ಲಿ ಇವತ್ತು ಸರ್ವೆ ಮಾಡಕ್ ಹೊಂಟಾರ. ಅದು ಬಿಟ್ಟು ಬೇರೆ ಏನು ಕೂಡ ಆಗ್ಲಿಲ್ಲ. ಇವತ್ತು ಸರ್ಕಾರ ಇವತ್ತು ಏನು ಪರಿಹಾರವನ್ನು ಕೊಡಬೇಕಾಯ್ತು ತಕ್ಷಣ ಕೊಡಂತ ಕೆಲಸ ಆಗ್ಬೇಕಾಗಿದೆ. ಜೊತೆಲಿ ನಾನು ಈ ಸರ್ಕಾರಕ್ಕೆ ಕೇಳ್ತೀನಿ, ರೈತರೆಲ್ಲಾರು ಕೂಡ ಒಂದು ಪರಿಹಾರವನ್ನು ಕೊಡಬೇಕು ಅಂತೇಳಿ ಪಾಪ ಇವತ್ತು ರೈತರೆಲ್ಲಾರು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗ್ತಾ ಇದ್ದಾರ, ಜೊತೆ ಸಂಬಂಧಪಟ್ಟಿದಂತ ಅಧಿಕಾರಿಗಳ ಜೊತೆಲಿ ಕೂಡ ಹೋಗ್ತಾ ಇದಾರ. ಅವ್ರಿಗೆ ನಾನು ಮಂತ್ರಿಗಳಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಕೂಡ ನಾನು ಅವ್ರ ನೀರಾವರಿ ಮಂತ್ರಿಗಳಿಗೆ ನಾನು ಮಾತಾಡಿದೆ ಫೋನ್ ಮೂಲಕ. ದಯವಿಟ್ಟು ಅಣ್ಣವರೇ, ನಮ್ಮ ಭಾಗದಲ್ಲಿದ್ದಂತ ಲೆಫ್ಟ್ ಬ್ಯಾಂಕ್ ಮತ್ತು ರೈಟ್ ಬ್ಯಾಂಕ್ ಅಲ್ಲಿ ಇದ್ದಂತ ರೈತರೆಲ್ಲರೂ ಕೂಡ ತೊಂದರೆದಲ್ಲಿದ್ದಾರ, ಕುಡಿಲಿಕ್ಕೆ ನೀರನ್ನಾಗ್ಲಿ ವ್ಯವಸ್ಥೆ ಮಾಡಿಕೊಟ್ರಿ ಅಂದ್ರೆ ರಾಮ್ಲವರೇ ಅಲ್ಲಿ 0.5 TMC ಕಳೆದ ವರ್ಷ ಕೊಡಬೇಕಾಯ್ತು, ನಮ್ಗೆ ಕೊಟ್ಟಿಲ್ಲ. ಈ ಸಾರಿ ಕೂಡ 25 TMC 30 TMC ನೀರಿದಾವ. ಜೊತೆಲಿ ಇನ್ಫ್ಲೋ ಕೂಡ ಚೆನ್ನಾಗಿ ಆಗ್ತದೆ. ಎಷ್ಟಿದೆ ಕರೆಕ್ಟ್ ಆಗಿ ಇನ್ಫ್ಲೋ ಗೊತ್ತಿಲ್ಲ. 19,000 ಇದೆ. ದಯವಿಟ್ಟು ಅದನ್ನ ಸ್ವಲ್ಪ 32.5 TMC ನೀರೇನಿದೆನೋ ನಮ್ಗೆ ಅನುಕೂಲ ಮಾಡಿಕೊಟ್ರಿ ಅಂತ ಹೇಳಿ ಮಂತ್ರಿಗಳನ್ನ ಕೂಡ ನಾನು ವಿನಂತಿ ಮಾಡಂತ ಕೆಲಸ ಕೂಡ ನಾನು ಮಾಡಿದ್ದೀನಿ. ನಾನು ಇವತ್ತು ಮುಖ್ಯಮಂತ್ರಿಗಳು ಈ ರೀತಿ ತಕ್ಷಣನೇ ರೈತರಿಗೆ ಬೇಕಾದಂತ ರೆಸ್ಪಾನ್ಸ್ ಅನ್ನು ಮಾಡಿ ಬರ ಪರಿಹಾರವನ್ನು ಬಿಡುಗಡೆ ಮಾಡಿದ್ಬಿಟ್ಟು ಅವ್ರು ಮಾಡಿರೋಂತ ಲಾಭ ಏನು ಅಂದ್ರೆಗಿನ ಈ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂತ ಕ್ಯಾಬಿನೆಟ್ ದರ್ಜೆ ಸಚಿವರುಗಳಿಗೆ, ಕ್ಯಾಬಿನೆಟ್ ದರ್ಜೆ ಅಂದ್ರೆ ಅವ್ರಿಗೆ ಕ್ಯಾಬಿನೆಟ್ ಮಂತ್ರಿಗಳು ಯಾವ ರೀತಿಯಲ್ಲಿ ಅವ್ರಿಗೆ ಒಂದು ಡೆಕೋರಮ್ ಇರುತ್ತನೋ, ಅವ್ರಿಗೆ ಯಾವ ರೀತಿಯಲ್ಲಿ ಪ್ರೋಟೋಕಾಲ್ ಇರ್ತಾನೋ ಆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಿಗೆ ಇವತ್ತು ಆ ದರ್ಜೆಯ ಸ್ಥಾನವನ್ನು ಕೂಡ ಕೊಡಂತ ಕೆಲಸ ಮಾಡಿದ್ರು. ಬಹುಶಃ ಈ ವಿಚಾರದಲ್ಲಿ ಯಾರನ್ನ ಕೇಳಲಾರ್ದಂತೆ ಅವರು ತಕ್ಷಣನೇ ಇವತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಿಗೆ ಎಲ್ಲವನ್ನು ಕೂಡ ಸ್ಥಾನವನ್ನು ಕೊಡಂತ ಕೆಲಸ ಮಾಡಿದಾರ. ಇವತ್ತು ರೈತರ ಪರಿಹಾರವನ್ನು ಕೊಡ್ರಿ ಅಂದ್ರಿನ ಇಲ್ಲ ರೀ, ಡ್ರೋನ್ ಕ್ಯಾಮರಾ ಸರ್ವೆ ಆಗ್ಬೇಕು, ಕೇಂದ್ರಕ್ಕೆ ಪತ್ರ ಬರೆದಿದ್ದೀನಿ, ಅದು ಬಿಟ್ಟು ಬೇರೆ ಏನು ಕೂಡ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ರೈತರೆಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರ, ಅವರು ಪರಿಹಾರವನ್ನು ಕೊಡಕ್ ಆಗ್ತಾ ಇಲ್ಲ. ಗ್ಯಾರಂಟಿ ಸಮಿತಿ ಅಧ್ಯಕ್ಷರಿಗೆ ಮಾತ್ರ ಅವ್ರು ಎಲ್ಲಾ ರೀತಿಯಲ್ಲಿ ಕೂಡ ಹಣವನ್ನು ತುಂಬಿಸಂತ ಕೆಲಸ ಮಾಡ್ತಾ ಇದಾರ. ರೈತರೆಲ್ಲರೂ ಕೂಡ ಬೀದಿ ಪಾಲ್ ಆಗ್ತಾ ಇದಾರ, ರೈತರೆಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರ. ರೈತರ ಪಾಲಿಗೆ ಎಳೆನೀರು ಬಿಟ್ಟಂತ ಕೆಲಸ ಇವತ್ತು ಸರ್ಕಾರಗಳು ಮಾಡ್ತಾ ಇದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.